I just want to let everyone know, ಇದು RCB ಹೊಸ ಅಧ್ಯಾಯ. ಇದೇ ಥರ CSS ಅಲ್ಲಿ ಪೊಸಿಷನ್ಸ್ ಅನ್ನೋದು ಒಂದು ಹೊಸ ಅಧ್ಯಾಯ. ಪೊಸಿಷನ್ಸಲ್ಲಿ 5 ಟೈಪ್ ಇರುತ್ತೆ. ಸ್ಟಿಕ್ಕಿ, ಸ್ಟ್ಯಾಟಿಕ್, ರಿಲೇಟಿವ್, ಫಿಕ್ಸ್ಡ್, ಅಬ್ಸಲ್ಯೂಟ್ ಅಂತ ಅಲ್ವಾ. ಇದಕ್ಕೊಂದು ಎಕ್ಸಾಂಪಲ್ ನೋಡೋಣ. ಝೊಮ್ಯಾಟೋದಲ್ಲಿ ಡೈನಿಂಗ್ ಔಟ್ ಅಂತ ಇದೆ, ಇದು ಸ್ಟಿಕ್ ಆಗ್ತಾಯಿದೆ ನೋಡಿ. ಇದು ಫಿಲ್ಟರ್ ಅಂತ ಇದೆ, ಸ್ಟಿಕ್ ಆಗ್ತಾ ಇದೆ. ಇದೇ ಥರ ನಮ್ಮ ವೆಬ್ಸೈಟಲ್ಲಿ ಹೆಂಗೆ ಮಾಡೋದು ಅಂತ ನೋಡೋಣ. ಒಂದು ಸ್ಯಾಂಪಲ್ ಕೋಡ್ ಬರ್ಕೊಂಡಿದ್ದೀನಿ. ಇದರಲ್ಲಿ ಇವಾಗ ಏನು ಸ್ಟಿಕ್ ಆಗ್ತಾ ಇಲ್ಲ. ಇವಾಗ ನಾವು ಬಾರ್ ನಮಗೆ ಸ್ಟಿಕ್ ಆಗಬೇಕು. ಈ ನಾವು ಬಾರ್ ಅಂತ ಕೋಡಿಗೆ ನಾವು ಬಾರ್ ಕ್ಲಾಸಿಗೆ ನಾವೇನು ಮಾಡ್ತೀವಿ, ಬರೀ 1-2 ಲೈನ್ಸ್ ಆಫ್ ಕೋಡ್ ಆ್ಯಡ್ ಮಾಡ್ತಿದ್ದೀವಿ. ಏನಂತ ನೋಡಿ, ಪೊಸಿಷನ್ ಸ್ಟಿಕ್ಕಿ ಮತ್ತು ಎಲ್ಲಿ ಸ್ಟಿಕ್ ಆಗಬೇಕು ಅಂತ. ಟಾಪ್ 0 ಅಂದರೆ ಟಾಪಿಗೆ ಏನು ಗ್ಯಾಪ್ ಬಿಟ್ಬೇಡಪ್ಪ, ಹಂಗೆ ಸ್ಟಿಕ್ ಆಗುವಂತ ಅರ್ಥ ಇದಿರೋದು. ನೋಡಿ, ರಿಫ್ರೆಶ್ ಮಾಡಿದ್ರೆ ಇಲ್ಲಿ ಟಾಪ್ ಸ್ಟಿಕ್ ಆಗ್ತಾ ಇದೆ. ಇದೇ ಥರ ಈ ಸೈಡ್ ಬಾರ್ನ ಹೆಂಗೆ ಸ್ಟಿಕ್ ಮಾಡೋದು, ಹಲೋ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಹೆಂಗೆ ಸ್ಟಿಕ್ ಮಾಡೋದು, ಇದಕ್ಕೆ ಕ್ಲಾಸ್ ಬರ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಅನೇಬಲ್ ಮಾಡ್ತೀನಿ. ಟಾಪ್ 10% ಗ್ಯಾಪ್ ಬಿಡು ಅಂತ ನಾನು ಹೇಳ್ತಾಯಿನಿ, ಯಾಕಂದರೆ ಇವೆರಡು ಮರ್ಜ್ ಆಗಬಾರ್ದು ಅಂತ. ಈಗ ನೋಡಿ, ಸ್ಕ್ರಾಲ್ ಮಾಡಿದ್ರೆ ಇದು ಇವಾಗ ಸ್ಟಿಕ್ ಆಗ್ತಾ ಇದೆ. ಇದೇ ಥರ ಬಾಟಮ್ಗೆ ಹೆಂಗಪ್ಪ ಸ್ಟಿಕ್ ಮಾಡೋದು, ಬಾಟಮ್ ಸ್ಟಿಕ್ ಆಗಬೇಕು. ಇವಾಗ ಟಾಪ್ ಎಲ್ಲ ಹೇಳ್ತಾ ಇದ್ದೀನಲ್ವಪ್ಪ, ಬಾಟಮ್ ಹೆಂಗೆ ಸ್ಟಿಕ್ ಮಾಡೋದು ಅಂತ. ಅದಕ್ಕೆ ನಾನು ಆಲ್ರೆಡಿ ಒಂದು ಕೋಡ್ ಬರ್ಕೊಂಡಿದ್ದೀನಿ, ಇದನ್ನ ಅನ್ಕಮೆಂಟ್ ಮಾಡ್ತೀನಿ. ಇಲ್ಲಿ ನೋಡಿ, ಇದು ಇನ್ಲೈನ್ ಸ್ಟೇಟ್ ಬರ್ದಿದ್ದೀನಿ, CSS ಬರ್ದಿದ್ದೀನಿ, ಪೊಸಿಷನ್ ಸ್ಟಿಕ್ಕಿ ಬಾಟಮ್ 0 ಅಂತ ಅಲ್ವಾ. ಇವಾಗ ರಿಫ್ರೆಶ್ ಮಾಡ್ತೀನಿ ನೋಡಿ ಆ ಕೋಡು. ನೋಡಿ, ಅಲ್ಲಿ ಬಂತು ಅಂದ ತಕ್ಷಣ ಆಟೋಮೆಟಿಕ್ ಅಲ್ಲಿ ಫಿಕ್ಸ್ ಆಗುತ್ತೆ. ಸ್ಕ್ರಾಲ್ ಮಾಡಿದ ತಕ್ಷಣ ಆಟೋಮೆಟಿಕ್ ಇದು ಸ್ಟಿಕ್ ಆಗುತ್ತೆ ಪೊಸಿಷನ್ 0. ನೀವು ಯಾಕಂದರೆ ಎಷ್ಟು ಬೇಕಾದ್ರೂ ಕೊಡ್ಬೋದು. ಬಾಟಮ್ ಪೊಸಿಷನ್ ನಿಮಗೆ 10% ಅಂತ ಕೊಟ್ಟರೆ ಅದೇ 10% ಗ್ಯಾಪ್ ಇಟ್ಬಿಟ್ಟು ಅದು ಸ್ಟಿಕ್ ಆಗುತ್ತೆ. ಇದೇ ಥರ ಎಫೆಕ್ಟ್ಸ್ಗಳನ್ನ ನಿಮ್ಮ ವೆಬ್ಸೈಟಲ್ಲಿ ಮಾಡ್ಬೋದು. ತುಂಬ ಸಿಂಪಲ್ ಆಗಿದೆ, ಒಳ್ಳೆ ಗುಡ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಯೂಸರ್ಗೆ. ಇದು ನಿಮಗೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ಕಂಟೆಂಟ್ ಕನ್ನಡದಲ್ಲಿ ನಿಮಗೆ ಬೇಕು ಅಂದರೆ ಲೈಕು, ಶೇರು, ಫಾಲೋ ಮಾಡಿ.